ಪ್ರಾರ್ಥನಾಳಿಗೆ ಆಶ್ಚರ್ಯ ಮತ್ತು ಇಷ್ಟ ಆಗುತ್ತಿದ್ದದ್ದೇ ಈ ಕಾರಣಕ್ಕೆ. ಬದುಕಿನ ಬಹುದೊಡ್ಡ ನಿರ್ಧಾರಗಳನ್ನು ಹಿಮವಂತ್ ತನ್ನಷ್ಟಕ್ಕೆ ತಾನು ಒಬ್ಬನೇ ತೆಗೆದುಕೊಂಡು ಬಿಡುತ್ತಾನೆ. ಅವುಗಳಿಗೆ ಕಾರಣ ಕೂಡ ಕೊಡುವುದಿಲ್ಲ. ಆದರೆ ಇಂಥ ಪುಟ್ಟ ಪುಟ್ಟ ಬೇಡಿಕೆಗಳನ್ನು ಹೀಗೆ ಇಳಿ ಧ್ವನಿಯಲ್ಲಿ ಮುಂದಿಟ್ಟು ಆದೀತೆ ಎನ್ನುತ್ತಾನೆ. ನೀನು ಕರೆದರೆ ಗವಿಮಠವೊಂದಕ್ಕೆ ಏಕೆ? ಹುಲಿಗವಿಯೊಳಕ್ಕೂ ನಿನ್ನ ಕೈ ಹಿಡಿದು ನಡೆದು ಬಂದು ಬಿಟ್ಟೇನು? ಅವತ್ತು ಚಲುವನಹಳ್ಳಿ ಗವಿಮಠದಲ್ಲಿ ಕಳೆದ ರಾತ್ರಿಯನ್ನು ಯಾವತ್ತಿಗಾದರೂ ಮರೆತೇನ ಹೀಮು? ನನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನೆಡೆಗೆ ಮಿದುವಾಗಿ ನಿನ್ನ ಅಣತಿ ಮೀರದಷ್ಟು ಶ್ರುತಿಯಾಗಿ ಹೋದ ರಾತ್ರಿಯದು. ಹರಕೆ ನಿನ್ನದಷ್ಟೇ ಅಲ್ಲ, ಅದು ನನ್ನದೂ ಹೌದು. ಹರಕೆಯ ಕಾರಣ ಮಾತ್ರ ನಿನ್ನದಕ್ಕಿಂತ ದೊಡ್ಡದಿದೆ ಅಂದುಕೊಂಡಳು. ಮರುದಿನ ಜಾವಕ್ಕೆ ಎದ್ದು ಸ್ನಾನ ಮುಗಿಸಿ ಇಬ್ಬರು ಹಸಿದ ಹೊಟ್ಟೆಯಲ್ಲೇ ಬಸ್ಸು ಹತ್ತಿದ್ದರು. ಬೀರೂರಿನಲ್ಲಿ ಬಸ್ಸು ನಿಂತಾಗ ಎರಡೆರಡು ಬಾಳೆಹಣ್ಣು ತಿಂದು ನೀರು ಕುಡಿದು ತಿಂಡಿ ಆಯಿತೆನಿಸಿದರು. ಕಡೂರು ದಾಟಿ ಬಾಣಾವರ ತಟಾಯ್ದು ಚಿಕ್ಕ ಬಾಣಾವರವನ್ನು ಹಿಂದಕ್ಕೆ ಹಾಕಿದ ಮೇಲೆ ಹಿಮವಂತನೇ ಎದ್ದು ಡ್ರೈವರನ್ನು ವಿನಂತಿಸಿಕೊಂಡು ಬಸ್ಸು ನಿಲ್ಲಿಸಿದ್ದ. ಬಸ್ಸು ನಿಲ್ಲುವಷ್ಟು ದೊಡ್ಡ ಜಾಗವಲ್ಲ. ಚಲುವನಹಳ್ಳಿಯಿಂದ ಅಣತಿ ದೂರದಲ್ಲಿದೆ ಗವಿಮಠ. ಕತ್ತಲಾಯಿತೆಂದರೆ ಬಹುಶಃ ಅಲ್ಲಿ ಭಗವಂತನೂ ಇರಲಾಗದಷ್ಟು ನಿರ್ಮಾನುಷ. ಆದರೆ ಗವಿಮಠದ ಅಯ್ಯನೋರು ಒಳಗೆಲ್ಲೋ ಇರುತ್ತಾರೆ. ಅವತ್ತು ಹಾಗೆ ಇದ್ದರು. ಚನ್ನರಾಯಪಟ್ಟಣದಿಂದ ಹೊರಟು ಹಬ್ಬನಘಟ್ಟದ ಕಾವಲು ದಾಟಿಕೊಂಡು ರೈಲ್ವೆ ಹಳಿ ಹಾಯ್ದು ಬೆಂಡೇಕೆರೆಗೆ ಬರುವ ಹೊತ್ತಿಗೆ ಪ್ರಾರ್ಥನಾಳಿಗೆ ಕಣ್ಣು ಕತ್ತಲೆ ಬರುವಷ್ಟು ಸುಸ್ತಾಗಿತ್ತು. 2 ಹೆಜ್ಜೆ ಹಾಕಿದರೆ ಚಲುವನಹಳ್ಳಿ ಸಿಕ್ಕು ಬಿಡುತ್ತದೆ. ಯಾರಾದರೂ ಮನೆಯಲ್ಲಿ ಮಲಗಿದರಾಯ್ತು ಅಂದಿದ್ದ ಹಿಮವಂತ್. ಗವಿಮಠದ ಮುಂದಿನ ಮರದ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಕುಸಿದು ಕುಳಿತವಳು ಇನ್ನೊಂದೇ ಒಂದು ಹೆಜ್ಜೆ ನಡೆಯಲಾರೆನೆಂಬಂತೆ ಅವನತ್ತ ದೀನನೇತ್ರಳಾಗಿ ನೋಡಿದ್ದಳು. ಆ ಹೊತ್ತಿಗಾಗಲೇ ಸಾಯಂಕಾಲ ಸಾಯತೊಡಗಿತ್ತು. ಗವಿಮಠವನ್ನು ದಶದಿಕ್ಕುಗಳಿಂದಲೂ ಕತ್ತಲು ಮುತ್ತಿಕೊಳ್ಳತೊಡಗಿತ್ತು. ಮಠದೊಳಗೆ ಯಾರಿದ್ದಾರೋ ಯಾರಿಲ್ಲವೋ, ರಾತ್ರಿಯ ಮಟ್ಟಿಗೆ ಉಳಿದುಕೊಳ್ಳುವಷ್ಟು ಜಾಗ ಸಿಕ್ಕಿದ್ದರೆ ಸಾಕು, ಕಣ್ಣ ಬೆಳಕಿರುವಾಗಲೇ ನೋಡಿಕೊಂಡು ಬಿಡಬೇಕು ಅಂದುಕೊಳ್ಳುತ್ತಿದ್ದ ಹಿಮವಂತ್. ಅಷ್ಟರಲ್ಲೇ ಕತ್ತಲು ದಟ್ಟವಾಗಿತ್ತು. ಈ ರಾತ್ರಿಯ ಮಟ್ಟಿಗೆ ರಸ್ತೆ ಪಕ್ಕದ ಕಲ್ಲು ಬೆಂಚೇ ಸಾಕು ಎಂಬ ನಿರ್ಣಯಕ್ಕೆ ಬರುತ್ತಿದ್ದಂತೆಯೇ ಚಂದ್ರಶೇಖರ ಎಂದು ಮಠದ ಹೆಬ್ಬಾಗಿಲಲ್ಲಿ ಒಂದು ವೃದ್ಧ ಆಕೃತಿ ನಿಂತು ಯಾರನ್ನೋ ದೊಡ್ಡ ಧ್ವನಿಯಲ್ಲಿ ಕೂಗಿದ್ದು ಕೇಳಿಸಿತು. ಮಠದೊಳಗಾಗಲೇ ಝೂ ಕೊತ್ತಲು. ಬಾಗಿಲಲ್ಲಿ ನಿಂತು ವೃದ್ಧ ಕೈಯಲ್ಲೊಂದು ಕಂದೀಲು ಹಿಡಿದಿದ್ದಾನೆ. ಆತನ ಆಕೃತಿಯೂ ಅಸ್ಪಷ್ಟ. 4 ಬಾರಿ ಚಂದ್ರಶೇಖರ ಎಂದು ಕೂಗಿದರೂ ಯಾರೂ ಓಗಡಲಿಲ್ಲ. ತುಸು ಹೊತ್ತಿಗೆ ಆ ವೃದ್ಧನೇ ಇವರಿಬ್ಬರು ಕುಳಿತಿದ್ದ ಕಲ್ಲು ಬೆಂಚಿನೆಡೆಗೆ ನಡೆದು ಬರತೊಡಗಿದ. ದಟ್ಟ ಕತ್ತಲಲ್ಲಿ ಕಂದೀಲು ಕದಲಿ ಬರುವುದು ವಿಚಿತ್ರವಾಗಿ ಕಾಣುತ್ತಿತ್ತು. ತೀರಾ ಹತ್ತಿರಕ್ಕೆ ಬಂದು ಮತ್ತೆ ಕೂಗಿದ. ಚಂದ್ರಶೇಖರ, ನಮ್ಮನ್ನು ಕೂಗಿದ್ರಾ? ಹಿಮವಂತನ ಧ್ವನಿಯಲ್ಲಿ ಅಚ್ಚರಿಯಿತ್ತು. ಕಣಯ್ಯ, ಇನ್ಯಾರಿದ್ದಾರೆ ಈ ಕಗ್ಗತ್ಲಲ್ಲಿ? ಹೆಣ್ಣು ಮಗುನು ಕೂರಿಸ್ಕೊಂಡು ಅದ್ಯಾಕೆ ರಸ್ತೆ ಪಕ್ಕದಲ್ಲೇ ಕೂತಿದ್ದೀಯಪ್ಪ? ಚನ್ನರಾಯಪಟ್ಟಣದಿಂದ ನಡೆದು ಬರೋದಂದ್ರೆ ಸುಮ್ಮನೆ ಮಾತಾ? ಕರಳು ಒಣಗಿರುತ್ತೆ. ಮಠದಲ್ಲಿ ಪ್ರಸಾದ ಐತಿ, ಒಳಗೆ ಬಾರೋ ಚಂದ್ರಶೇಖರ. ಈ ಮಗುನು ಕರ್ಕೊಂಡು ಬಾ. ಹೊಟ್ಟೆತುಂಬ ಉಂಡು ಗುರುಗಳ ಗದ್ದಿಗೆಗೆ ತಲೆ ಇಟ್ಟು ಮಲಗಿರಂತೆ ಅಂದೀತು ವೃದ್ಧಾಕೃತಿ. ಪೂರ್ತಿ ವಯಸ್ಸಾಗಿದೆ. 80, 90, 100 ಇರಬಹುದು. ಅದ್ಯಾರೋ ಚಂದ್ರಶೇಖರ್ನಿರಬೇಕು. ಪೋರ್ಪಾಟು ಮಾಡಿಕೊಂಡಿದೆ ಅಜ್ಜಪ್ಪ. ಮಠದ ಯಾವ ಮೂಲೆಯಲ್ಲಿ ಮಲಗಿತ್ತೋ ಕಂದೀಲಿ ಹಿಡಿದು ಇಲ್ಲಿ ತನಕ ಕರೆಯಲೆಂದೇ ಬಂದಿದೆ. ರಸ್ತೆ ಬದಿಯಲ್ಲಿ ರಾತ್ರಿಯಿಡೀ ಅಗೋರಿಸುವ ಬದಲು ಮಠದಲ್ಲಿ ಒಂದಷ್ಟು ಉಂಡು ಮಲಗಿದ್ರಾಯ್ತು. ಮಾತಿನ ಮಧ್ಯೆ ತಾನು ಚಂದ್ರಶೇಖರನಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ರಾಯ್ತು. ಲಿಂಗಾಯತ್ ಮಠದಲ್ಲಿ ಜಾತಿ ನೋಡಿ ಊಟಕ್ಕಿಡುವ ಸಂಪ್ರದಾಯವಿಲ್ಲ. ಅವುಗಳದ್ದು ನಿತ್ಯ ದಾಸೋಹ. ದಾರಿ ಹೋಕನಿಗೆ ಯಾವ ಜಾತಿ?
ಹಿಮವಂತ್ ಪ್ರಾರ್ಥನಾಳನ್ನು ಎಬ್ಬಿಸಿಕೊಂಡು ಮಠದೊಳಕ್ಕೆ ಹೋದ.